ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದು ಬೆಳಿಗ್ಗೆ ವಾಡಿಕೆಯಂತೆ ಆಫೀಸ್ಗೆ ಹೋಗಿ ಮನೆಗೆ ಬಂದನು ಕಲ್ಯಾಣ್. ಯಾವಾಗಲೂ ಅವನ ಕಾರಿನ ಶಬ್ದ ಕೇಳಿದ್ರೆ ಬಾಗಿಲಿಗೆ ಅವನ ಆಫೀಸ್ ಬ್ಯಾಗ್ ತೆಗೆದುಕೊಳ್ಳಲು ಕಾವೇರಿ ಬರ್ತಿದ್ಲು. ಇಂದು ಬರಲಿಲ್ಲ. ಒಳಗೆ ಬಂದವನಿಗೆ ನಿರಾಶೆ ಆಯಿತು. ಸೋಫಾದಲ್ಲಿ ಕುಳಿತುಕೊಳ್ಳಲು ಕಣ್ಣುಗಳನ್ನು ಒರಳಿಸಿ ಕಾವೇರಿಯನ್ನ ಹುಡುಕ್ತಾ ಇದ್ದ. ಸರಿ, ರೂಮ್ನಲ್ಲಿದ್ದರೂ ಕಾಫಿ ಕೊಡಲು ಬರ್ತಾಳಲ್ವಾ ಎಂದು ಅವನು ಯೋಚಿಸುತ್ತಿರುವಾಗಲೇ ಅವನಿಗೆ ಕಾಫಿ ತಂದು ಕೊಟ್ಟಿದ್ದು ಅವನ ಅಮ್ಮ. ನಿರಾಶೆಯ ಮುಖದಿಂದ ಆ ಕಾಫಿ ಪಡೆದು ಕುಡಿಯುತ್ತಾ ಯೋಚಿಸುತ್ತಿದ್ದನು. ಏನ್ ಕಲ್ಯಾಣ್, ಬಂದಾಗಿನಿಂದ ಎಲ್ಲೋ ಹುಡುಕ್ತಿದ್ದೀಯಾ? ಏನನ್ನೋ ಕೇಳಬೇಕು ಅಂದುಕೊಳ್ತಿದ್ದೀಯಾ, ಆದರೆ ಶಾಂತವಾಗಿದ್ದೀಯಾ ಎಂದು ವಾಸಂತಿ ಕೇಳಿದ್ರು. ಅಮ್ಮ, ನಾನು ಬಂದಾಗಿನಿಂದ ಕಾವೇರಿ ಕಾಣಿಸ್ತಿಲ್ಲ. ಅವಳು ಎಲ್ಲಿಗೋದ್ಲು ಎಂದು ಕಲ್ಯಾಣ್ ಕೇಳ್ದ. ಇವತ್ತು ಕಾವೇರಿಯ ಅಪ್ಪ ಅಮ್ಮ ಅವಳನ್ನು ನೋಡಲು ಬಂದಿದ್ರು. ಕಾವೇರಿಯೇ ಅವ್ರ ಜೊತೆ ಒಂದು ವಾರ ಇದ್ದು ಬರ್ತೀನಿ ಎಂದು ಹೇಳಿ ಹೋದ್ಲಪ್ಪ ಎಂದು ಹೇಳುತ್ತಿರುವಾಗಲೇ ಆ ಕಾಫಿ ಕಪ್ ಹಾಲಿನಲ್ಲಿ ಆರಿ ಬಿದ್ದಿತು. ಯಾರನ್ನ ಕೇಳಿ ಕಾವೇರಿಯನ್ನ ಕಳಿಸ್ಕೊಟ್ರಿ ಎಂದು ಕೋಪದಿಂದ ಈಗ ತನ್ನ ಅಮ್ಮನ ಮೇಲೆಯೇ ಕಿರುಚಿದನು ಕಲ್ಯಾಣ್. ಈಗಾಗಲೇ ಅವನು ಕಾಫಿ ಕಪ್ ಬಿಸಾಡಿದ್ದಕ್ಕೆ ಹೆದರಿ ದೇಹ ನಡುಗಿ ನಿಂತಿದ್ದ ವಾಸಂತಿಗೆ ಈಗ ಅವನು ಜೋರಾಗಿ ಕಿರುಚಲು ಮತ್ತೆ ಭಯವಾಯಿತು. ಏನು, ನಾನು ಕೇಳುತ್ತಲೇ ಇದ್ದೇನೆ, ಇಷ್ಟೊಂದು ಶಾಂತವಾಗಿದ್ದೀರಾ ಎಂದು ಅವನು ಕಿರುಚುತ್ತಿದ್ದ ಸಮಯದಲ್ಲಿ ಕೊಠಡಿಯಲ್ಲಿದ್ದ ಅವಳ ಅಕ್ಕಂದಿರಿಬ್ಬರು ಮತ್ತು ಇತರ ಕೆಲಸದವರು ಎಂದು ಎಲ್ಲರೂ ಅಲ್ಲಿಗೆ ಬಂದರು. ಕಲ್ಯಾಣ್, ಈಗ ಯಾಕೆ ಇಷ್ಟೊಂದು ಕೋಪಗೊಳ್ತಿದ್ದೀಯಾ? ಅವಳು ಎಲ್ಲಿಗೆ ಹೋಗಿದ್ದಾಳೆ? ಅವಳ ಅಮ್ಮನ ಜೊತೆ ತಾನೇ, ಒಂದು ವಾರ ತಾನೇ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಎಂದು ಕೊಂಚ ನಡುಗದಿಂದಲೇ ವಾಸಂತಿ ಕೇಳಿದ್ಲು. ಅವಳು ಎಲ್ಲಿಗೋದ್ರೂ ಫಸ್ಟ್ ನನ್ನ ಹತ್ರ ಕೇಳಬೇಕು. ಅವಳು ನನ್ನ ಹೆಂಡ್ತಿ, ನನ್ನನ್ನು ಬಿಟ್ಟು ಹೇಗೆ ಹೋಗಬಹುದು ಎಂದು ಮತ್ತೆ ಅವನು ಕೋಪಗೊಂಡ. ಏನು ಇಷ್ಟೊಂದು ಕೋಪಗೊಳ್ತಿದ್ದಾನೆ? ಒಂದು ದಿನವೂ ಹೆಂಡತಿಯನ್ನ ಬಿಟ್ಟು ಇವನಿಂದ ಇರಲು ಸಾಧ್ಯವಿಲ್ವಾ? ಚೆನ್ನಾಗಿಯೇ ಮರಳು ಮಾಡಿ ಇಟ್ಟಿದ್ದಾಳೆ ಕಾಣಿಸುತ್ತೆ ಆ ಸಣ್ಣವಳು ಎಂದು ಅವರಿಬ್ಬರು ಗುಸುಗುಸು ಎಂದು ಮಾತನಾಡಿಕೊಳ್ತಿದ್ರು. ಕಲ್ಯಾಣ್, ಪಾಪ ಸಣ್ಣ ಹುಡುಗಿ ತಾನೆ, ಅವಳಿಗೆ ಅಪ್ಪ ಅಮ್ಮನ ನೆನಪಾಗಿರುತ್ತೆ. ಬೆಳಿಗ್ಗೆ ಅವಳ ಅಮ್ಮನನ್ನ ನೋಡಿ ಅಳಲು ಪ್ರಾರಂಭಿಸ್ಬಿಟ್ಲು. ಹಂಬಲವಿರಬಹುದು, ಅದಕ್ಕೆ ಸರಿ ಎಂದು ಒಂದು ವಾರ ಇದ್ದು ಬಾ ಎಂದು ನಾನೇ ಕಳಿಸ್ಕೊಟ್ಟೆ. ನೀನು ಇಷ್ಟೊಂದು ಕೋಪಗೊಳ್ತೀಯ ಎಂದು ನನಗೆ ತಿಳಿಲಿಲ್ಲ ಕಲ್ಯಾಣ್ ಎಂದು ವಾಸಂತಿ ಹೇಳಿದ್ರು. ಇಲ್ಲಿ ನೋಡಿ, ಈ ಮನೆಯಲ್ಲಿ ಕಾವೇರಿ ವಿಷಯದಲ್ಲಿ ನಾನೇ ನಿರ್ಧಾರ ತೆಗೆದುಕೊಳ್ಬೇಕು. ಅವಳು ನನಗೆ ಸೇರಿದವಳು. ನನ್ನನ್ನು ಬಿಟ್ಟು ಅವಳು ಹೇಗೆ ಹೋಗಬಹುದು ಎಂದು ಸಣ್ಣ ಮಗುವಿನಂತೆ ಅವನು ಮಾತನಾಡಲು ಪ್ರಾರಂಭಿಸಿದ್ರು. ಈಗಷ್ಟೇ ವಾಸಂತಿಗೆ ಅರ್ಥವಾಯಿತು ಅವನು ಅವಳನ್ನು ಬಿಟ್ಟು ಕೊಡಲಾಗದೆ ಮಾತನಾಡ್ತಿದ್ದಾನೆ ಎಂದು. ಕಲ್ಯಾಣ್, ಅವಳು ನಿನ್ನನ್ನು ಬಿಟ್ಟು ಹೋದ್ಲು ಎಂದು ನೀನು ಯಾಕೆ ಹೀಗೆ ಯೋಚಿಸ್ತಿದೀಯಾ? ಅವಳು ಅಮ್ಮ ಅಪ್ಪನ ಮನೆಗೆ ತಾನೇ ಹೋಗಿದ್ದಾಳೆ. ಒಂದು ವಾರ ಬೇಡ ಎಂದರೆ 2 ದಿನ ಬಿಟ್ಟು ನೀನೇ ಹೋಗಿ ಕರ್ಕೊಂಡು ಬಾ. ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಳ್ತಿದೀಯಾ ಮಗನೇ? ಇದು ಸಾಮಾನ್ಯ ವಿಷಯ ಎಂದು ಸಮಾಧಾನ ಪಡಿಸಲು ಪ್ರಯತ್ನಿಸಿದ್ರು ವಾಸಂತಿ. ಇದು ಸಾಮಾನ್ಯ ವಿಷಯವಾ? ಬೆಳಿಗ್ಗೆ ಮನೆಯಲ್ಲಿ ಬಿಟ್ಟು ಹೋಗುತ್ತೇನೆ, ಬಂದು ನೋಡಿದ್ರೆ ಅವಳು ಕಾಣಿಸ್ತಿಲ್ಲ. ನನಗೆ ಎಷ್ಟು ಆತಂಕವಾಗಿರುತ್ತೆ. ಇಲ್ಲಿ ನೋಡಿ, 2 ದಿನವಲ್ಲ, ಆಗೋದಿಲ್ಲ. ನಾನು ಈಗಲೇ ಹೋಗಿ ಕರ್ಕೊಂಡು ಬರ್ತೀನಿ ಎಂದು ತಕ್ಷಣವೇ ತನ್ನ ಕಾರನ್ನು ತೆಗೆದುಕೊಂಡು ಹೊರಟನು ಕಲ್ಯಾಣ್. ಅಲ್ಲಿ ಕಾವೇರಿಯೋ ಅವಳ ಅಮ್ಮನ ಮಡಿಲಿನಲ್ಲಿ ಮಲಗಿಕೊಂಡು ಅಳ್ತಿದ್ಲು. ಏನ್ ಕಾವೇರಿ, ಸಣ್ಣ ಮಗುವಿನಂತೆ ಅಳ್ತಿದೀಯಲ್ಲ ಎಂದು ಅವಳ ಅಮ್ಮ ಹೇಳಿದ್ರು. ಎಲ್ಲರೂ ಸೇರಿ ನನ್ನನ್ನು ಮೋಸ ಮಾಡಿಬಿಟ್ರಿ. ನಿಮ್ಮ ಮಾತು ನಂಬಿ ನನ್ನನ್ನು ಓದಿಸ್ತಾರೆ ಎಂದು ನಂಬಿ ತಾನೇ ಮದುವೆ ಮಾಡಿಕೊಂಡೆ. ಈಗ ನನ್ನ ಗಂಡ ನನ್ನನ್ನು ಓದುವುದು ಬೇಡ ಎಂದು ಹೇಳಿಬಿಟ್ರು. ಮಗು ಮಾಡಿಕೊಂಡು ಮನೆಯನ್ನು ನೋಡ್ಕೊಳ್ಳುತ್ತಾ ಇಲ್ಲೇ ಇರು, ನೀನು ಓದಲು ಹೋಗಬಾರ್ದು ಎಂದು ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ರು. ನನಗೆ ಕಷ್ಟವಾಗುತ್ತಿದೆ ಅಮ್ಮ ಎಂದು ಅಳುತ್ತಲೇ ಹೇಳಿದ್ಲು. ಕಾವೇರಿ, ಹೊಸದಾಗಿ ಮದುವೆ ಆಗಿದೆ, ಅದಕ್ಕೆ ಅಳಿಯ ಏನೋ ಹೇಳಿರ್ತಾರೆ. ನೀನು ಕೊಂಚ ಮಾತನಾಡಿ ನೋಡು, ಎಲ್ಲ ಸರಿಯಾಗುತ್ತೆ ಎಂದರು. ಅಮ್ಮ, ನಾನು ಮಾತನಾಡಿದೆ. 20 ದಿನಗಳಿಗಿಂತ ಹೆಚ್ಚಾಗಿ ಇವತ್ತಿನವರೆಗೂ ಬಿಡುವುದಿಲ್ಲ ಎಂದೇ ಹೇಳ್ತಿದ್ದಾರೆ ಎಂದು ಮತ್ತೆ ಅತ್ತಳು. ಸರಿ ಕಾವೇರಿ, ನಿನ್ನ ಅತ್ತೆ ಮಾವನ ಹತ್ರ ಹೇಳಿದೆಯಾ ಎಂದರು. ನಮ್ಮ ಅತ್ತೆ ನಿನ್ನೆಯೇ ಮಾತಾಡಿದ್ರು. ಆಗಲೂ ಅವರು ಬಿಡೋದಿಲ್ಲ ಎಂದೇ ಹೇಳಿಬಿಟ್ರು. ಅವರೆಲ್ಲ ಬಿಡೋದಿಲ್ಲ ಅಮ್ಮ. ನಾನು ಆಸೆಯಿಂದ ಓದಿದ ಓದು ಹೋಯಿತು. ಡಾಕ್ಟರ್ ಆಗಬೇಕೆಂಬ ಕನಸು ಹೋಯಿತು. ನಿನಗೆ ಗೊತ್ತು, ನೀಟ್ ಎಕ್ಸಾಮ್ ಎಷ್ಟು ಕಷ್ಟಪಟ್ಟು ನಾನು ಬರೆದೆ. ಅದರಲ್ಲಿ 90% ಮಾರ್ಕ್ಸ್ ತೆಗೆದುಕೊಂಡಿದ್ದೇನೆ. ಆದರೆ ಈಗಲೂ ಅವರು ನನ್ನನ್ನು ಬಿಡ್ತಿಲ್ಲ. ನನಗೆ ತುಂಬ ಕಷ್ಟವಾಗ್ತಿದೆ ಅಮ್ಮ. ಇದಕ್ಕಾಗಿಯೇ ನನಗೆ ಮದುವೆ ಮಾಡಿಬಿಟ್ಟಿದ್ದೀರಾ? ಅವರಿಗೆ ನನಗೂ ವಯಸ್ಸಿನ ವ್ಯತ್ಯಾಸ ಜಾಸ್ತಿ ಆಗಿದೆ. ಪರವಾಗಿಲ್ಲ, ಒಳ್ಳೆಯ ಕುಟುಂಬ ಎಂದು ನೀವು ಹೇಳಿದ್ದನ್ನು ನಂಬಿ ತಾನೆ ನಾನು ಮದುವೆ ಆದೆ.
ಓದಿಸ್ತಾರೆ ಎಂದು ಆಸೆ ತೋರಿಸಿದ್ರಿ. ಈಗ ಅವರು ನನ್ನನ್ನು ಓದಲು ಬಿಡ್ತಿಲ್ಲ. ಏನೇನೋ ಮಾತನಾಡ್ತಿದ್ದಾರೆ. ಒಂದು ದಿನ ತಪ್ಪದೆ ರಾತ್ರಿ ನನ್ನ ಜೊತೆ ನನ್ನಿಂದ ತಡೆದುಕೊಳ್ಳಲು ಆಗ್ತಿಲ್ಲ ಅಮ್ಮ. ನಾನು ಅಲ್ಲಿಗೆ ಹೋಗೋದಿಲ್ಲ. ಇನ್ನು ಮುಂದೆ ನಾನು ಅಲ್ಲಿಗೆ ಹೋಗುವುದೇ ಇಲ್ಲ ಎಂದು ಅಳುತ್ತಾ ಮಲಗಿದ್ಲು ಕಾವೇರಿ. ಅದನ್ನು ಕೇಳಿದ ಅವಳ ಅಮ್ಮ, ಅರ್ಥ ಮಾಡಿಕೊಳ್ಳದೆ ಮಾತಾಡಬೇಡ ಕಾವೇರಿ. ನಿನ್ನ ಜೊತೆ ಇದ್ದಾರೆ ಎಂದರೆ ನಿನ್ನ ಮೇಲಿರುವ ಪ್ರೀತಿಯಿಂದ ತಾನೆ. ಗಂಡ ಹೆಂಡತಿಯನ್ನು ಬಿಟ್ಟು ದೂರ ಹೋಗದಿರುವವರೆಗೆ ಒಳ್ಳೆಯದೇ. ನೀನೇ ಗತಿ ಎಂದು ನಿನ್ನ ಬಳಿ ಇದ್ದಾರೆ ಎಂದರೆ ಅದನ್ಯಾಕೆ ನೀನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯಾ? ಕೊಂಚ ದಿನ ತಾಳ್ಮೆಯಿಂದ ಇರು ಕಾವೇರಿ, ಎಲ್ಲ ಸರಿಯಾಗುತ್ತೆ ಎಂದು ಅವಳಿಗೆ ಸಮಾಧಾನ ಹೇಳಿದ್ರೂ ಅವಳ ಕೋಪ ಕಡಿಮೆ ಆಗಲಿಲ್ಲ. ನಿನಗೇನು ಹುಚ್ಚ ಅಮ್ಮ? ನಿನ್ನ ಹಿರಿಯ ಹೆಣ್ಮಕ್ಳಿಬ್ರು ಲವ್ ಮಾಡಿದ್ರು ಅಂತ ಅವರಿಗೆ ಮದುವೆ ಮಾಡಿಬಿಟ್ಟೆ. ನನ್ನನ್ನು ಯಾಕೆ ಅವನ ಮೇಲೆ ತಳ್ಳಿಬಿಟ್ಟೆ? ನನಗೂ ಅವನಿಗೂ ಕಂಪ್ಲೀಟಾಗಿ ಸೆಟ್ ಆಗ್ತಿಲ್ಲ. ಅವನ ಕ್ಯಾರೆಕ್ಟರೇ ಬೇರೆ. ದಿನವೂ ಮೂಗಿಯಾಗಿದ್ದರೆ ಮಾತ್ರ ಅವನ ಜೊತೆ ಸಂಸಾರ ಮಾಡಲು ಸಾಧ್ಯ. ಆದರೆ ಹಾಗೆ ಕೂಡ ನಾನು ಇದ್ದುಬಿಡ್ತೇನಾ? ನನ್ನ ಕನಸುಗಳು ಕೊಂದು ಹೋದಲು ಆಗದೆ ಕಾಲ ಪೂರ್ತಿ ಅಡುಗೆ ಮನೆಯಲ್ಲೂ ಹಾಸಿಗೆಯಲ್ಲೂ ಮಾತ್ರ ನನ್ನಿಂದ ಬಾಳಲು ಸಾಧ್ಯವಿಲ್ಲ ಅಮ್ಮ. ನಾನು ಓದಬೇಕು, ನಾನು ಡಾಕ್ಟರ್ ಆಗಬೇಕು. ನನ್ನ ಕನಸನ್ನು ನನ್ನಿಂದ ಬದಲಾಯಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮಿಂದ ನನ್ನನ್ನು ಓದಿಸಲು ಸಾಧ್ಯವಿದೆಯಾ ಇಲ್ವಾ ಎಂದು ಕೋಪದಿಂದ ಮಾತನಾಡುತ್ತಾ ಎದ್ದು ಕುಳಿತಳು ಕಾವೇರಿ. ಕಾವೇರಿ, ಇನ್ನು ಕಾಲೇಜಿಗೆ ಹೋಗಲು 1 ತಿಂಗಳಿದೆ. ನೀನು ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಅಳಿಯನ ಹತ್ರ ಮಾತನಾಡುವ ರೀತಿಯಲ್ಲಿ ನೀನು ಮಾತನಾಡಿದ್ರೆ ಖಂಡಿತ ಅರ್ಥ ಮಾಡ್ಕೊಳ್ತಾರೆ ಕಣೆ. ನೋಡೆ, ಅದನ್ನು ಬಿಟ್ಟು ಇಲ್ಲಿ ಬಂದು ಕಣ್ಣೀರು ಸುರಿಸುತ್ತಾ ಅಳುತ್ತಾ ಕುಳಿತರೆ ಏನು ಪ್ರಯೋಜನ ಹೇಳು ಎಂದು ಅವಳ ಅಮ್ಮ ಕೇಳಿದ್ರು. ಆಹಾ ಮಣ್ಣು! ಮಾತನಾಡುವ ಸ್ಥಳದಲ್ಲಿ ಹೇಗೆ ಮಾತನಾಡುವುದು? ಬೆಟ್ನಲ್ಲಿ ಅವನ ಜೊತೆ ಒಂದಾಗಿದ್ದಾಗಲೂ ನಾನು ಮಾತನಾಡಲು ಪ್ರಯತ್ನಿಸಿದೆ. ನಾನು ಬಾಯಿ ತೆರೆದು ಮಾತನಾಡುವ ಮುಂಚೆಯೇ ಅವರೇ ಹೇಳಿ ಮುಗಿಸ್ಬಿಡ್ತಾರೆ. ನಾನು ಏನು ಮಾಡಲಿ? ಎಲ್ಲ ನನ್ನ ಹಣೆ ಬರಹ. ನನ್ನಿಂದ ಅವರ ಹತ್ರ ಮಾತನಾಡಲೇ ಆಗ್ತಿಲ್ಲ ಎಂದು ಆಕ್ರೋಶದಿಂದ ಮಾತನಾಡಿದಳು ಕಾವೇರಿ. ಕಾವೇರಿ, ನಿನಗೆ ಮದುವೆ ಆಗಿದೆ ಕಾವೇರಿ. ಒಂದು ಮಿತಿಗಿಂತ ಹೆಚ್ಚಾಗಿ ಎತ್ತವರು ಮಧ್ಯ ಪ್ರವೇಶಿಸಲು ಸಾಧ್ಯವಿಲ್ಲ ಅಮ್ಮ. ಇದಕ್ಕಿಂತ ಹೆಚ್ಚಾಗಿ ನಿನ್ನ ಗಂಡ ಏನು ಹೇಳುತ್ತಾನೋ ಅದನ್ನು ಕೇಳಿಯೇ ನೀನು ನಡ್ಕೊಳ್ಬೇಕು. ಅಲ್ಲಿ ನಿನ್ನ ಅಕ್ಕಂದಿರಿಬ್ಬರು ಇದ್ದಾರೆ, ಅವರು ಹೇಗಿದ್ದಾರೆ? ಆಮೇಲೆ ನೀನು ಯಾಕೆ ಇಷ್ಟೊಂದು ಪಟ್ಟು ಹಿಡಿಯುತ್ತಿದ್ದೀಯಾ ಎಂದು ಅಮ್ಮ ಕೇಳಿದ್ರು. ಒಬ್ಬ ಅಕ್ಕ ಓದು ಮುಗಿಸಿ ಕೆಲಸಕ್ಕೆ ಹೊರಟೋದ್ಲು. ಇನ್ನೊಬ್ಳು ಕಾಲೇಜು ಓದು ಮುಗಿಸಿದ ಮೇಲೆಯೇ ಮದುವೆ ಆಗಿದ್ದು. ಅವರಿಬ್ಬರು ಸ್ಪಷ್ಟವಾಗಿಯೇ ಇದ್ದಾರೆ. ನಾನು ಎಕ್ಸಾಮ್ ಬರೆದು ಮುಗಿಸಿದ ತಕ್ಷಣ ನನ್ನನ್ನು ಯಾವುದಕ್ಕಾಗಿ ಅವನಿಗ ಮದುವೆ ಮಾಡಿಕೊಟ್ರಿ ಎಂದು ಕೋಪದಿಂದ ಅವಳು ಕೇಳಿದ್ಲು. ಕಾವೇರಿ, ಈಗ ಯಾಕೀಗೆ ಕಿರುಚಿ ಆರ್ಭಟಿಸುತ್ತಿದ್ದೀಯಾ? ನಿನಗೆ ಅಳಿಯ ಇಷ್ಟವಿಲ್ವಾ ಎಂದು ಬಹಿರಂಗವಾಗಿ ಅವಳು ಅಮ್ಮನ ಹತ್ರ ಕೇಳಿದ್ರು. ಅಮ್ಮ, ಇಷ್ಟವಿದೆ. ಬರೀ ಸೌಂದರ್ಯ ಹಣ ಮಾತ್ರ ಇದ್ದು ಏನು ಪ್ರಯೋಜನ? ಇನ್ನೊಬ್ಬರ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಗುಣ ಅವನಲ್ಲಿ ಇಲ್ಲ. ಅವನೇ ರಾಜ, ಅವನು ಹೇಳಿದ್ದೇ ಕಾನೂನು. ಆ ಮನೆಯಲ್ಲಿ ಬೇರೆ ಯಾರು ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು. ಹಿಟ್ಲರ್ ಥರ ಇದ್ದಾನೆ ಅಮ್ಮ ಅವನು. ನಾನು ಹೇಗೆ ಅವನ ಜೊತೆ ಸಂಸಾರ ಮಾಡಲಿ ಎಂದು ಈಗ ಜೋರಾಗಿ ಹತ್ಬಿಟ್ಲು ಕಾವೇರಿ. ಸರಿಯಾಗಿ ಅವಳು ಹತ್ತು ಆರ್ಭಟಿಸುತ್ತಿರಲು ಕಲ್ಯಾಣ್ ಕಾರ್ ಮನೆ ಬಾಗಿಲಲ್ಲಿ ಬಂದು ನಿಂತಿತು. ನಾನು ಹೇಳ್ದೆ ಅಲ್ವಾ, ಒಂದು ದಿನವೂ ನಾನಿಲ್ಲದೆ ಅವನು ಇರಲು ಸಾಧ್ಯವಿಲ್ಲ ಎಂದು. ನೋಡಮ್ಮ, ಅವನು ಬಂದುಬಿಟ್ಟ. ಇಲ್ಲಿ ನೋಡು, ಅವನು ಬಂದು ನನ್ನನ್ನು ಕರೆದ್ರೂ ಖಂಡಿತ ನಾನು ಹೋಗೋದಿಲ್ಲ. ನೀನು ಏನಾದರೂ ಹೇಳಿ ನಿಭಾಯಿಸ್ಕೊ ಎಂದು ಅವಳ ಕೊಠಡಿಯೊಳಗೆ ಹೊರಟೋದ್ಲು ಕಾವೇರಿ. ಕಾರಿನಿಂದ ಕೆಳಗಿಳಿದನು ಕಲ್ಯಾಣ್. ಬಾಗಿಲಿಗೆ ಹೋಗಿ ಬನ್ನಿ ಅಳಿಯಂದ್ರೆ ಎಂದು ಮರ್ಯಾದೆಯಿಂದ ಕರ್ಕೊಂಡು ಬಂದ್ಲು ಕಾವೇರಿಯ ಅಮ್ಮ. ಮನಸ್ಫೂರ್ತಿ ಕೋಪದಲ್ಲಿ ಅಲ್ಲಿ ಕುದಿದು ಬಂದಿದ್ರು. ಇಲ್ಲಿ ಒಳಗೆ ಬರುವಾಗ ಕೊಂಚ ತಂಪಾದ ಮುಖದೊಂದಿಗೆ ಅವರನ್ನು ನೋಡಿ ನಕ್ಕು, ಅತ್ತೆ, ಕಾವೇರಿಯಲ್ಲಿದ್ದಾಳೆ ಎಂದು ಕೇಳಿದನು ಕಲ್ಯಾಣ್. ಅಳಿಯಂದ್ರೆ ಅವಳಿಗೆ ಏನೋ ತಲೆನೋವು ಅಂತ ಒಳಗೆ ಮಲಗಿದ್ದಾಳೆ ಎಂದು ಹೇಳಿದ್ರು. ಸರಿಯತ್ತೆ, ನಾನು ಹೋಗಿ ನೋಡ್ತೀನಿ ಎಂದನು. ಇರಿ ಅಳಿಯಂದ್ರೆ, ಟೀ ತರ್ತೀನಿ, ಕುಡಿದು ಹೋಗಿ ಎಂದರು. ನೀವು ಟೀ ಮಾಡಿ, ನಾನು ಕಾವೇರಿಯನ್ನು ನೋಡು ಬಂದು ಕುಡಿತೀನಿ ಎಂದು ವೇಗವಾಗಿ ಅವಳ ಕೊಠಡಿಯೊಳಗೆ ಹೋದನು ಕಲ್ಯಾಣ್. ಅವನು ಬಂದಿದ್ದೇ ತಿಳಿಯದಂತೆ ಹೊದಿಕೆಯನ್ನು ಎಳೆದು ಒದ್ಕೊಂಡು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಮಲಗಿಕೊಂಡಳು ಕಾವೇರಿ. ಕಾವೇರಿ, ಕಾವೇರಿ ಎಂದು ಲಘುವಾಗಿ ಹೊದಿಕೆಯನ್ನು ತೆಗೆದು ತಟ್ಟಿ ಎಬ್ಬಿಸಿದನು. ಸುಮ್ಮನೆ ನಟಿಸುತ್ತಾ ಮಲಗಿರುವುದರಿಂದ ಅವನ ಮೇಲಿರುವ ಭಯಕ್ಕೆ ಅವಳ ಹೃದಯ ಪಟಪಟವೆಂದು ಹೊಡೆದುಕೊಳ್ತಿತ್ತು. ಲಘುವಾಗಿ ಅವಳನ್ನು ತಟ್ಟಿ ಎಬ್ಬಿಸುವಾಗ ಆ ಹೃದಯದಡಿತವನ್ನು ತನ್ನ ಕೈಯಲ್ಲಿ ಅನುಭವಿಸಿದನು. ಈಗ ಯಾಕೆ ನಿದ್ರೆ ಮಾಡುವಂತೆ ನಟಿಸುತ್ತಿದ್ದೀಯಾ ಹೇಳು ಎಂದು ಕೋಪದಿಂದ ಧ್ವನಿಯಲ್ಲೇ ಕೇಳ್ದ.
ವೇಗವಾಗಿ ಎದ್ದು ಕುಳಿತಳು. ಕಾವೇರಿಗೆ ಸುಮ್ಮನೆ ನಟಿಸಲು ಕೂಡ ಗೊತ್ತಿಲ್ಲ ಎನ್ನುವಂತೆ ಅವಳನ್ನು ನೋಡಿದನು ಕಲ್ಯಾಣ್. ಎದ್ದವಳು ಲಘುವಾಗಿ ಕಣ್ಣುಗಳನ್ನುಜ್ಜಿಕೊಳ್ಳುತ್ತಾ ಎದ್ದ ತಕ್ಷಣ, ಎಷ್ಟೊತ್ತಿಗೆ ಬಂದ್ರಿ ಎಂದು ಕೊಂಚ ಆಸೆಯಿಂದಾದರೂ ಕೇಳಿರಬಹುದು. ದಡಾರನೆ ಎದ್ದು ಕಂಗಾಲಾಗಿ ಅವಳು ಭಯದಿಂದ ಕಣ್ಣು ಮುಚ್ಚಿ ಕುಳಿತಿದ್ಲು. ಈಗ ಯಾವುದಕ್ಕಾಗಿ ಮುನಿಸಿಕೊಂಡು ನಿನ್ನ ಅಮ್ಮನ ಮನೆಗೆ ಬಂದು ಕುಳಿತಿದ್ದೀಯಾ ಎಂದು ಅವನು ಕೊಂಚ ಕೋಪದ ಧ್ವನಿಯಲ್ಲೇ ಕೇಳ್ದ. ಏನು ಹೇಳ್ತಿದ್ದೀರಾ? ನಾನು ಕೋಪವೇನೂ ಮಾಡ್ಕೊಂಡಿಲ್ಲ, ಮುನಿಸ್ಕೊಂಡು ನಾನೇನು ಬರಲಿಲ್ಲ ಎಂದು ಎಡವಟ್ಟು ಹೊಡೆದಳು ಕಾವೇರಿ. ಮತ್ತೆ ಯಾಕೆ ಅತ್ತು ಮುಖವೆಲ್ಲ ಹೀಗೆ ಕೆಂಪಾಗಿದೆ ಎಂದು ಕೇಳ್ದ. ಅದೇನಿಲ್ಲ ಎಂದಳು. ಸರಿ ಬಾ ಹೋಗೋಣ ಎಂದನು. ಇಲ್ಲ ರೀ, ನಾನು ಒಂದು ವಾರ ಇಲ್ಲಿದ್ದು ಬರುತ್ತೀನಿ ಎಂದು ಕಂಗಾಲಾಗಿ ಹೇಳಿದಳು ಕಾವೇರಿ. ಇಲ್ಲಿ ನೋಡು, ಒಂದು ದಿನವೂ ನಿನ್ನನ್ನು ಆಗಲಿ ಇರಲು ನನ್ನಿಂದ ಸಾಧ್ಯವಿಲ್ಲ. ನಿನಗೆ ಅರ್ಥವಾಗುತ್ತಿದೆಯಾ ಇಲ್ವಾ ಎಂದು ಕೊಂಚ ಮೆದುವಾಗಿಯೇ ಹೇಳಿದನು ಕಲ್ಯಾಣ್. ಆದರೆ ಕಾವೇರಿಯೋ, ಯಾಕೆ ಹೀಗೆ ನನ್ನನ್ನು ಟಾರ್ಚರ್ ಮಾಡ್ತಿದ್ದೀರಾ ಎಂದು ಕೋಪದಿಂದ ಕಿರಿಚಿಬಿಟ್ಲು. ಏನೆಂದೆ? ಟಾರ್ಚರ್ ಮಾಡ್ತಿದ್ದೀನಾ? ನಿನ್ನನ್ನು ನಾನು ಟಾರ್ಚರ್ ಮಾಡ್ತಿದ್ದೀನಾ? ಏನು ಕಾವೇರಿ, ಬಾಯಿ ಉದ್ದವಾಗ್ತಿದೆ ಎಂದು ಹಲ್ಲು ಕಡಿಯುತ್ತಾ ಕಲ್ಯಾಣ್ ಕೇಳ್ದ. ಅಷ್ಟರಲ್ಲೇ ಶಬ್ದ ಹೊರಗೆ ಕೇಳಿಸಿ, ಕಾವೇರಿ, ಕಾವೇರಿ, ಅಳಿಯಂದ್ರಿಗೆ ಟೀ ತಂದಿದ್ದೇನೆ ಎಂದು ಹೊರಗಿನಿಂದ ಕಾವೇರಿಯ ಅಮ್ಮ ಧ್ವನಿ ನೀಡಿತು. ಈಗೋ ಬರ್ತೀನಿ ಅಮ್ಮ ಎಂದು ಅವಳು ಎದ್ದು ಹೋದ್ಲು. ಅಷ್ಟರಲ್ಲೇ ಅವಳ ಕೈ ಹಿಡಿದವನು, ಇನ್ನು ಮುಂದೆ ನೀನು ಇಲ್ಲಿರುವುದು ಬೇಡ, ತಕ್ಷಣ ಹೊರಡು ಎಂದನು. ಇಲ್ಲ ರೀ, ನಾನು ಒಂದು ವಾರ ಇದ್ದು ಬರ್ತೀನಿ ಎಂದು ಅವಳು ಪಟ್ಟು ಹಿಡಿದ್ಲು. ಈಗ ಬಳಿರನೆ ಒಂದು ಏಟು ಅವಳ ಕೆನ್ನೆಗೆ ಬಿದ್ದಿತು. ಒಡೆದ ತಕ್ಷಣ ವೇಗವಾಗಿ ಒಳಗೆ ಬಂದ ಕಾವೇರಿಯ ಅಮ್ಮ ಪಾರ್ವತಿ, ಅಯ್ಯೋ ಅಳಿಯಂದ್ರೆ, ಯಾಕೀಗ ಕಾವೇರಿಯನ್ನು ಹೊಡೆಯುತ್ತಿದ್ದೀರಾ? ಅವಳು ಸಣ್ಣ ಹುಡುಗಿ ತಾನೆ, ಅವಳಿಗೆ ತಿಳಿಯದಿರಬಹುದು. ನಾನು ಹೇಳಿ ಕಳುಹಿಸಿಕೊಡ್ತೀನಿ, ಅವಳನ್ನು 1-2 ದಿನ ಇಲ್ಲೇ ಬಿಟ್ಟು ಹೋಗಿ ಎಂದು ಹೇಳಿದ್ಲು. ಉಶ್ ಎಂದು ಬಾಯ ಮೇಲೆ ಬೆರಳಿಟ್ಟನು. ಕಾವೇರಿ ನನ್ನ ಹೆಂಡತಿ, ಅವಳನ್ನು ನನಗೆ ತಿಳಿಯದೆ ಕರ್ಕೊಂಡು ಬರಲು ನಿಮಗೆ ಹಕ್ಕಿಲ್ಲ. ಇದನ್ನೇ ಕೊನೆಯಾಗಿಟ್ಕೊಳ್ಳಿ. ಇನ್ನೊಮ್ಮೆ ಹೀಗೆ ನಡೆದ್ರೆ ನಾನು ಮನುಷ್ಯನಾಗಿಯೇ ಇರೋದಿಲ್ಲ ಎಂದು ಅವನು ತನ್ನ ಮನೆಯಲ್ಲಿ ಇರುವಂತೆಯೇ ಇಲ್ಲೂ ತನ್ನ ಕೋಪವನ್ನು ತೋರಿಸಿ ಅವಳನ್ನು ಆ ಕ್ಷಣವೇ ಎಳ್ಕೊಂಡು ಹೋದನು ಕಲ್ಯಾಣ್. ಅಮ್ಮ ಅಮ್ಮ ಎಂದು ಕಾವೇರಿ ಕಿರಿಚುತ್ತಲೇ ಹೋದ್ಲು. ಅವನು ಕೈ ಬಿಡದೆ ಎಳೆದುಕೊಂಡು ಹೋಗಿ ಕಾರಿಗೆ ಹತ್ತಿಸಿದನು. ಈಗ ಪಾರ್ವತಿಗೆ ಏನು ಮಾಡುವುದೆಂದು ತಿಳಿಯದೆ ಕಂಗಾಲಾಗಿ ನಿಂತರು. ಅಳು ಬೇರೆ ಬಂದಿತು. ಏನು ಮಾಡೋದು? ಅಳಿಯ ಇಷ್ಟೊಂದು ಕೋಪದಿಂದ ಎಳೆದುಕೊಂಡು ಹೋಗುವಾಗ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ವಲ್ಲ ಎಂದು ಯೋಚಿಸಿ ಶಾಂತವಾಗಿದ್ರು. ಕಾರು ಹತ್ತಿದ ಕಾವೇರಿ ಅಳುತ್ತಲೇ ಕುಳಿತಿದ್ಲು. ಉಶ್, ಬಾಯ್ ಮುಚ್ಚು, ಮನೆಗೆ ಹೋಗುವವರೆಗೆ ಶಬ್ದ ಹೊರಗೆ ಬರಬಾರ್ದು ಎಂದು ಒಂದೇ ಬೆರಳನ್ನು ನೀಡಿ ಅವಳನ್ನು ಬೆದರಿಸಿ ಕಾರನ್ನು ಚಲಾಯಿಸಿದವನ ವೇಗ ತುಂಬ ಹೆಚ್ಚಿತ್ತು ಎಂದೇ ಹೇಳಬೇಕು. 1 ಗಂಟೆಯಲ್ಲಿ ಹೋಗಬೇಕಾದ ಮನೆಗೆ ಅರ್ಧ ಗಂಟೆಯಲ್ಲೇ ಹೋದನು ಕಲ್ಯಾಣ್. ಅಲ್ಲಿ ಮನೆಯಲ್ಲಿದ್ದ ವಸಂತಿಯೋ ಏನು ಮಾಡಿದನೋ ಎಂದು ಆತಂಕ ಪಡ್ತಿದ್ರು. ಕಾರಿನಿಂದ ಕೆಳಗಿಳಿದು ಕೋಪದಿಂದ ಕಾವೇರಿಯನ್ನು ಏಳ್ಕೊಂಡು ತನ್ನ ಕೊಠಡಿಗೆ ಹೋದನು ಕಲ್ಯಾಣ್. ಲೇ ಕಲ್ಯಾಣ್, ಅವಳನ್ನು ಬಿಡೋ, ಏನು ಮಾಡ್ತಿದೀಯಾ ಎಂದು ವಾಸಂತಿ ಓಡ್ ಬಂದು ಸರಿಯಾಗಿ ಬೆಡ್ರೂಮ್ ಬಾಗಿಲಿಗೆ ಹೋದ್ರು. ಇದು ಗಂಡ ಹೆಂಡತಿ ವಿಷಯ, ಯಾರೂ ಮಧ್ಯ ಪ್ರವೇಶಿಸಬಾರ್ದು, ಮರ್ಯಾದೆಯಿಂದ ಕೆಳಗೆ ಹೋಗಿ ಎಂದು ಕೋಪದಿಂದ ಕಣ್ಣುಗಳನ್ನು ಉರುಳಿಸಿ ಹೇಳಿ ದಡಾರನೆ ಬೆಡ್ರೂಮ್ ಬಾಗಿಲನ್ನು ಮುಚ್ಕೊಂಡ ಕಲ್ಯಾಣ್. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ತುಂಬ ಇಂಟ್ರೆಸ್ಟಲ್ಲಿದೆ. ದಯವಿಟ್ಟು ಕತೆನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ನ ಆಗಿ. ಥ್ಯಾಂಕ್ ಯು.